ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನನಗೆ ಇನ್ನೂ ಕಂಪ್ಲೀಟಾಗಿ ಹುಷಾರೇ ಆಗಿತ್ತಿಲ್ಲ. ಸೊ ಇವತ್ತು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರಬೇಕು. ಅಪ್ಪ ಮಗಳು ಇಬ್ಬರೂ ಡ್ಯಾನ್ಸ್ ಮಾಡೋ ಮೂಡಲ್ಲಿದ್ದಾರೆ. ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ರು ಹಾಡಾಕ್ಕೊಂಡು. ಸೊ ನಾನು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ಕೋತಿದ್ದೆ. ಇವತ್ತು ನಮ್ಮೂರಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾರೆ. ಗಣಪತಿ ಬಿಡೋಕೆ ಹೋದಾಗಲೂ ಅಷ್ಟೇ ಇದೇ ಥರ ಡ್ಯಾನ್ಸ್ ಮಾಡಿ ಅಂತ ಹೇಳಿ ರೇಗಿಸ್ತಾ ಇದ್ದೆ. ನೋಡೋಣ ಅಲ್ಲಿಗೆ ಹೋದಾಗ ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ. ನಕ್ಷಂಗಂತೂ DJ ಸೌಂಡ್ ಎಲ್ಲ ಕಂಡ್ರೆ ಆಗಲ್ಲ, ಸಿಕ್ಕಾಬಟ್ಟೆ ಭಯ ಪಡ್ತಾಳೆ. ಆಗ ಪಟಾಕಿ ಸೌಂಡ್ಗಂತೂ ಹತ್ತೇ ಬಿಡ್ತಾಳೆ. ನೋಡಬೇಕು, ಆದರೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಿಕ್ಕಿದ್ರೆ ಕರ್ಕೊಂಡು ಹೋಗಬೇಕು. ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಹೋಗಿ ಬರೋದಿದೆ. ನನಗಂತೂ 2-3 ದಿನದಿಂದ ಬರೀ ಹಾಸ್ಪಿಟ್ಲು ಸುತ್ತದೇ ಆಗಿದೆ, ಸ್ವಲ್ಪನೂ ಕಮ್ಮಿ ಆಗಿಲ್ಲ. ನಕ್ಷ ಇವಾಗ ಪುಟ್ ಹೆಜ್ಜೆ ಇಡೋದ್ರಿಂದ ನಿಂತಲ್ಲಿ ನಿಲ್ಲಲ್ಲ. ನಾವು ಮಂಚ ಇಟ್ಟಿರೋ ಪಕ್ಕದಲ್ಲೇ ಸ್ವಿಚ್ ಬೋರ್ಡ್ ಇದೆ. ಸೊ ಹೋಗಿ ಇವಳು ಅಲ್ಲಿ ಸ್ವಿಚ್ ಬೋರ್ಡ್ ಪ್ಲಗ್ಗಳ್ಗೆ ಬೆರಳಾಕಕ್ಕೆ ಹೋಗ್ತಾಳೆ. ಕರೆಂಟ್ ವಿಷಯದಲ್ಲಿ ತಮಾಷೆ ಮಾಡೋದು ಬೇಡ, ಯಾವಾಗಲೂ ಒಂದೇ ಥರ ಟೈಮ್ ಇರೋಲ್ಲ ಅಂತ ಹೇಳ್ಬಿಟ್ಟು ನಾವು ಆನ್ಲೈನಿಂದ ಒಂದು ಪ್ಲಗ್ನ ಬುಕ್ ಮಾಡಿದ್ವಿ. ಮಕ್ಕಳೇನಾದರೂ ಈ ಥರ ಸ್ವಿಚ್ ಬೋರ್ಡ್ ಹತ್ರ ಹೋಗಿ ಕಿತಾಪತಿ ಮಾಡಿದಾಗ ಈ ಥರ ಎಕ್ಸ್ಟ್ರಾ ಒಂದು ಪ್ಲಗ್ದು ಕ್ಯಾಪ್ ಇರುತ್ತೆ, ಅದನ್ನು ಸ್ವಿಚ್ ಬೋರ್ಡಿಗೆ ಹಾಕ್ಬೋದು. ಸೊ ಮಕ್ಕಳು ಯಾವುದೇ ರೀತಿ ಪ್ಲಗ್ಗಳಿಗೆಲ್ಲ ಕೈ ಹಾಕೋಕ್ಕೆಲ್ಲ ಹೋಗೋದಿಲ್ಲ. ನಿಮ್ಮನೇಲೂ ಏನಾದರೂ ಈ ಥರ ತುಂಟಾಟ ಆಡೋ ಪುಟ್ಟ ಮಕ್ಕಳಿದ್ರೆ ಈ ಪ್ರಾಡಕ್ಟ್ನ ಮಿಸ್ ಮಾಡ್ದಲೇ ಬುಕ್ ಮಾಡ್ಕೊಳ್ಳಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗೊಂದ್ಸರಿ ಸರ್ಚ್ ಮಾಡಿ. ನಿಮ್ಮನೆಗೂ ಯೂಸ್ ಆಗುತ್ತೆ ಅನ್ನೋದಾದರೆ ಆರ್ಡರ್ ಮಾಡ್ಕೊಳ್ಳಿ. ನನಗಂತೂ ಶೀತ ಕಮ್ಮಿನೇ ಆಗಿಲ್ಲ, ಮತ್ತು ಕೆಮ್ಮು ಜ್ವರ ಎಲ್ಲ ಜಾಸ್ತಿನೇ ಆಗಿಬಿಟ್ಟಿತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ತೋರಿಸಿ ಡಾಕ್ಟ್ರ್ ಹತ್ರ ಟ್ಯಾಬ್ಲೆಟ್ ಎಲ್ಲ ಬರ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಲ್ಲಿಂದ ಟ್ಯಾಬ್ಲೆಟ್ ಎಲ್ಲ ಬರ್ಸ್ಕೊಂಡು ಬಂದು ಮಧ್ಯಾಹ್ನಕ್ಕೆ ಇವರೇ ಅಡುಗೆ ಮಾಡಿದರು, ಎಗ್ ರೈಸ್ ಎಲ್ಲ ಮಾಡಿದರು. ಹಾಗೆ ಡಾಕ್ಟರ್ ಹೇಳಿದರು ಸ್ವಲ್ಪ 1-2-3 ದಿನ ತಣ್ಣೀರೆಲ್ಲ ಮುಟ್ಟಕ್ಕೆ ಹೋಗಬೇಡಿ, ಸ್ವಲ್ಪ ರೆಸ್ಟ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಪಾತ್ರೆ ವಾಷಿಂಗ್ನೆಲ್ಲ ಸಾಹೇಬ್ರೆ ನೋಡ್ಕೊತಿದ್ದಾರೆ. ಇಲ್ಲ ಪರವಾಗಿಲ್ಲ, ನಾನೇ ವಾಶ್ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ಸ್ವಲ್ಪ ದಿನ ರೆಸ್ಟ್ ಮಾಡು, ನಾನೇ ಪಾತ್ರೆ ಎಲ್ಲ ವಾಶ್ ಮಾಡಿಕೊಡ್ತೀನಂತೆ ಅಂತ ಹೇಳಿ ವಾಶ್ ಮಾಡ್ತಿದ್ದಾರೆ. ಕೆಲವೊಬ್ರು ಹೇಳ್ತಾರೆ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಹೆಂಗಸ್ರ ಕೆಲಸ, ಗಂಡಸರು ಅದನ್ನೆಲ್ಲ ಮಾಡಬಾರ್ದು ಅಂತ. ಆ ಥರ ಯಾವುದೇ ರೂಲ್ಸ್ ಇಲ್ಲ. ಹೆಂಡ್ತಿಗೆ ಹುಷಾರಿಲ್ಲ ಅಂದಾಗ ಗಂಡ ತಾನೇ ಹೆಲ್ಪ್ ಮಾಡಬೇಕು, ಅವಾಗ ತಾನೇ ಅವಳಿಗೂ ಸ್ವಲ್ಪ ರೆಸ್ಟ್ ಅಂತ ಸಿಗೋದು. ಯಾರಿಗೆ ಯಾರು ಹೆಲ್ಪ್ ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ಈ ಥರ ಹುಷಾರಿಲ್ದಿದ್ದಾಗ ಆಗದೇ ಇಲ್ಲ ಏನೋ ಕೆಲಸ ಮಾಡೋದಕ್ಕೆ ಅಂದಾಗ ಪಾತ್ರೆ ತೊಳೆಯೋದಕ್ಕೆ, ಅಡುಗೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಮಾತ್ರ. ಸೊ ಊಟ ಎಲ್ಲ ಮಾಡಿದ್ದಾದ ತಕ್ಷಣವೇ ಟ್ಯಾಬ್ಲೆಟ್ ಕೊಟ್ಟಿದ್ದರು. ಆ ಟ್ಯಾಬ್ಲೆಟ್ನ ಕುಡಿದು ಹಾಗೆ ಕೆಮ್ಮು ಜಾಸ್ತಿ ಆಗಿದ್ದಕ್ಕೆ ಶಿರಾಫ್ನು ಬರ್ಕೊಟ್ಟಿದ್ರು. ಸಿಕ್ಕಾಬಟ್ಟೆ ಕೈಯ ಇತ್ತು ಮಾತ್ರ. ಅದನ್ನು ಒಂದು ಮುಚ್ಚಳ ಫುಲ್ ಕುಡ್ದಿದ್ದೆ ಬೇಗ ಕಮ್ಮಿ ಆಗಲಿ ಅಂತ. ಯಾಕಂದರೆ ನಾನು ಕೆಮ್ಮೋದ್ರಿಂದ ಅದು ಬೇಗ ನಕ್ಷಂಗೂ ಸ್ಪ್ರೆಡ್ ಆಗುತ್ತೆ. ಅದೊಂದೇ ಕಾರಣಕ್ಕೆ ಬೇಗ ಹುಷಾರಾಗಲಿ ಅಂತ ಟ್ಯಾಬ್ಲೆಟು ಶಿರಾಫು ಎಲ್ಲ ತಗೋತಿದ್ದೀನಿ. ಸ್ವಲ್ಪ ಅವಳನ್ನ ಹತ್ರ ಮಲಗಿಸ್ಕೊಳ್ಳೋದನ್ನೂ ಅವಾಯ್ಡ್ ಮಾಡ್ತಿದ್ದೀನಿ. ಅವ್ರ ಅಪ್ಪನ ಜೊತೆನೇ ಮಲ್ಕೋತಿದ್ದಾಳೆ. ಅವರು ಎದೆ ಮೇಲೆ ಮಲಗಿಸ್ಕೊಂಡು ತಟ್ಟಿ ಮಲಗಿಸ್ತಾಯಿದ್ರು. ಇನ್ನೇನು ಟೈಮ್ ಆಯಿತು, ಅವಳು ಊಟ ಎಲ್ಲ ಮಾಡಿದ್ಲು. ಎದ್ದ ತಕ್ಷಣ ಇನ್ನೊಂದು ಸರಿ ಕೈಕಾಲು ಮುಖ ಎಲ್ಲ ತೊಳೆದು ಇಲ್ಲಿ ಗಣಪತಿ ವಿಸರ್ಜನೆ ಮಾಡೋದು ಪೂಜೆ ಇದೆ, ಅಲ್ಲಿಗೆ ಹೋಗಬೇಕು. ಅವಳು ಹೇಳಿ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ಎದ್ದ ತಕ್ಷಣ ಬೇಗ ರೆಡಿಯಾಗಿ ಹೋಗೋದಷ್ಟೇ. ನಕ್ಷನೂ ಎದ್ದಾಯಿತು. ಅಪ್ಪ ಮಗಳಿಬ್ಬರು ಬೇಗ ರೆಡಿಯಾಗಿದ್ದಾರೆ ನೋಡಿ. ನಮ್ಮನೆ ಹತ್ರಕ್ಕೇ ಅಲ್ಲಿ ಮ್ಯೂಸಿಕ್ ಎಲ್ಲ ಕೇಳಿಸ್ತಿತ್ತು. ಸೊ ಇಲ್ಲಿಂದನೇ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಬೇಕು ಅಲ್ಲಿಗೆ ಹೋದಾಗ ಡ್ಯಾನ್ಸ್ ಮಾಡ್ತಾರೋ ಇಲ್ಲ ಮಗಳು ಹತ್ಲು ಅಂತ ಮತ್ತೆ ವಾಪಸ್ ಬೇಗ ಕರ್ಕೊಬರ್ತಾರೋ ಗೊತ್ತಿಲ್ಲ. ಸೊ ಇಲ್ಲಿಂದ ಅಂತೂ ಫುಲ್ ಜೋಶಲ್ಲಿ ಹೋಗ್ತಿದ್ದಾರೆ ಡ್ಯಾನ್ಸ್ ಮಾಡಬೇಕು ಅಂತ. ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮೊನ್ನೆನೂ ಅಷ್ಟೇ ಆರ್ಕೆಸ್ಟ್ರಾ ಎಲ್ಲ ಇಡಿಸಿದ್ರು. ಸೊ ಅವಾಗ ಹೋಗೋಣ ಅಂದಾಗ ಅಲ್ಲಿ DJ ಸೌಂಡ್ ಕೇಳೇ ಸಖತ್ತಾಳಕ್ಕೆ ಸ್ಟಾರ್ಟ್ ಮಾಡಿದ್ಲು.
ಒಂದು ಸ್ವಲ್ಪ ಹೊತ್ತು ಇರಲಿಲ್ಲ, ಬೇಗ ವಾಪಸ್ ಬಂದ್ಬಿಟ್ವಿ. ಇವತ್ತು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕು. ಪಟಾಕಿ ಏನೂ ಹೊಡೆದಿಲ್ಲ ಅಂದರೆ ಸ್ವಲ್ಪ ಹೊತ್ತು ಇರ್ಬೋದು, ಬಟ್ ಪಟಾಕಿ ಎಲ್ಲ ಸೌಂಡ್ ಆಯಿತು ಅಂದರೆ ಮೇಡಮ್ ಅವ್ರು ಫುಲ್ ಎದ್ರುಕೊಬಿಡ್ತಾರೆ. ನೋಡೋಣ ಏನು ಮಾಡ್ತಾಳೆ ಅಂತ. ಕಳೆದ ವರ್ಷ ಗಣೇಶನ ಕೂರಿಸ್ದಾಗಲೂ ಅಷ್ಟೇ ಮಿಸ್ ಮಾಡ್ದಲೇ ಪೂಜೆಗೂ ಹೋಗ್ತಿದ್ದೆ, ಹಾಗೆ ಪ್ರಸಾದನೂ ಅಷ್ಟೇ ಮಿಸ್ ಆಗ್ತಿದ್ದಿಲ್ಲ. ಬಟ್ ಈ ವರ್ಷ ಮಾತ್ರ ನಾನು ಒಂದಿನೂ ಪೂಜೆಗೆ ಹೋಗೇ ಇಲ್ಲ, ಹಾಗೆ ಒಂದಿನಕ್ಕೂ ಪ್ರಸಾದನ ತಿಂದೇ ಇಲ್ಲ. ಅದೊಂದೇ ಬೇಜಾರು ಮಾತ್ರ. ನಿಧಿ ಮಾತ್ರ ಊರಲ್ಲಿ ಡೈಲಿ ಪೂಜೆಗೆ ಹೋಗ್ತಾಳೆ, ಹಾಗೆ ಪ್ರಸಾದ ಇಸ್ಕೊಬಂದ್ಬಿಟ್ಟು ಒಂದು ಫೋಟೋ ಮಿಸ್ ಮಾಡ್ದಲೇ ಕಳಿಸ್ತಾಳೆ. ಯಾಕಂದರೆ ನನಗೆ ಪ್ರಸಾದ ಅಂದರೆ ಮೊದಲೇ ಸಿಕ್ಕಾಬಟ್ಟೆ ಇಷ್ಟ, ಆಸೆ ಆಗಲಿ ಅಂದ್ಬಿಟ್ಟು ಒಂದು ಫೋಟೋ ಕಳಿಸ್ಬಿಡ್ತಾಳೆ. ಅದರಲ್ಲೂ ಡೈಲಿ ವೆರೈಟಿ ಪ್ರಸಾದ ಬೇರೆ ಕೊಡ್ತಿರ್ತಾರೆ, ಸಿಕ್ಕಾಬಟ್ಟೆ ಆಸೆ ಆಗ್ತಿರುತ್ತೆ ಫೋಟೋ ನೋಡ್ತಿದ್ರೆ ಮಾತ್ರ. ಗೌರಿ ಗಣೇಶನ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಮಾತ್ರ. ನೋಡಿ ಗೌರಮ್ಮನ ಎಷ್ಟು ಮುದ್ದಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಗಣೇಶನು ಅಷ್ಟೇ ತುಂಬ ದೊಡ್ಡ ಗಣೇಶನ ತಂದಿದ್ರು, ಹಾಗೆ ಡೆಕೋರೇಷನ್ ಅಷ್ಟೇ ತುಂಬ ಗ್ರ್ಯಾಂಡಾಗಿತ್ತು ಮಾತ್ರ. ಫುಲ್ DJ ಸೌಂಡ್ ಎಲ್ಲ ಜೋರಿತ್ತು, ಪಟಾಕಿನೂ ಎಲ್ಲ ಹೊಡಿತಾ ಇದ್ರು. ನನ್ನ ಮಗಳಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅದಕ್ಕೋಸ್ಕರ ಅವ್ರ ಅಪ್ಪನೂ ಮಗಳೂ ಸ್ವಲ್ಪ ದೂರದಲ್ಲೇ ನಿಂತಿರಿ, ನಾನು ಬೇಗ ವೀಡಿಯೋ ಮಾಡ್ಕೊಬಿಡ್ತೀನಿ ಅಂತೇಳಿ ವೀಡಿಯೋ ಮಾಡ್ಕೊತಿದ್ದೆ. 2 ಅವರ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೇ. ಅಷ್ಟಾದಮೇಲೆ DJ ಎಲ್ಲ ಸ್ಟಾಪ್ ಮಾಡಬೇಕು. ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಇದೆ. ಯಾಕಂದರೆ ಅವತ್ತು ಹಾಸನಲ್ಲಿ ಇದೇ ಥರ ಗಣೇಶ ವಿಸರ್ಜನೆ ಮಾಡಬೇಕಾದ್ರೇ ಆಕ್ಸಿಡೆಂಟ್ ಎಲ್ಲ ಆಯ್ತಲ್ಲ. ಸೊ ಅದರಲ್ಲೂ ಮೇನ್ ರೋಡ್ ಬೇರೆ ಅಲ್ವಾ ಇದು, ಒಂದು ಕಡೆ ರೋಡಲ್ಲೇ ವೆಹಿಕಲ್ಗಳನ್ನೆಲ್ಲ ಕಳಿಸ್ತಿದ್ದಾರೆ. ಯಾವುದೇ ರೀತಿ ಅನಾಹುತ ಆಗಬಾರ್ದು ಅಂದ್ಬಿಟ್ಟು ತುಂಬ ಸೇಫಾಗಿ ಗಣೇಶ ವಿಸರ್ಜನೆ ಮಾಡ್ತಿದ್ದಾರೆ ಇಲ್ಲಿ. ನಾನು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾದ ತಕ್ಷಣವೇ ನಕ್ಷನ್ ಕರ್ಕೊಳ್ಳೋಣ ಅಂತ ಬಂದೆ. ಅವಳು ಅವ್ರ ಅಪ್ಪನ ಜೊತೆ ನಿಂತ್ಕೊಂಡು ಅಲ್ಲಿ ಡ್ಯಾನ್ಸ್ ಎಲ್ಲ ನೋಡ್ತಿದ್ಲು. ಅವಳು ಅಲ್ಲಿ ಪಟಾಕಿ ಸೌಂಡ್ಗೆ ಮತ್ತು DJ ಸೌಂಡ್ಗೆ ಫುಲ್ ಭಯ ಪಟ್ಬಿಟ್ಟಿದ್ಲು, ಸ್ವಲ್ಪನೂ ಸ್ಮೈಲೇ ಮಾಡ್ತಿಲ್ಲ ನೋಡಿ. ಅದಕ್ಕೆ ಹೇಳ್ದೆ ನೀವೆಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾಯಿರಿ, ನಾನು ಅಲ್ಲಿ ಮಾಮೂಲಿ ಒಂದು ಗೋಬಿ ಅಂಗಡಿ ಇದೆ ಗೊತ್ತಿರೋರ್ದೇ, ಅಲ್ಲಿ ವೆಯ್ಟ್ ಮಾಡ್ತಿರ್ತೀನಿ, ಅದೆಲ್ಲ ಮುಗಿದ್ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಕ್ಷನ್ ಕರ್ಕೊಂಡು ಹೊರಟೆ ನಾನು. ನಕ್ಷ ಎದ್ರುಕೊಳ್ಳೋದಕ್ಕಿಂತ ಮುಂಚೆನೇ ಈ ಪಟಾಕಿ ಸೌಂಡಿಗೆ ನಾನೇ ಸಿಕ್ಕಾಬಟ್ಟೆ ಎದ್ರುಕೊಳ್ತಿದ್ದೆ. ಅದಕ್ಕೋಸ್ಕರನೇ ಸ್ವಲ್ಪ ದೂರನೇ ಇರೋಣ ಅಂದ್ಬಿಟ್ಟು ಇಲ್ಲೇ ನಮಗೆ ಗೊತ್ತಿರೋ ಅಂಗಡಿ ಹತ್ರ ಬಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಗೋಬಿನೂ ತಿನ್ನಂಗಿತ್ತಿಲ್ಲ, ಮಸಾಲೆನೂ ತಿನ್ನಂಗಿತ್ತಿಲ್ಲ, ಯಾಕಂದರೆ ಟ್ಯಾಬ್ಲೆಟ್ ಎಲ್ಲ ಕುಡಿದ್ಬಿಟ್ಟು ಬಂದಿದ್ನಲ್ಲ. ಮೊದಲೇ ಚಾಟ್ಸ್ ತಿಂದು ಜಾಸ್ತಿ ಮಾಡ್ಕೊಂಡಿದ್ದೀನಿ, ಸೊ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳಿ ತಿಂತಿಲ್ಲ. ನಕ್ಷನ್ ಕೈಗೆ ಇವರು ಒಂದು ಪೂರಿ ಕೊಟ್ಬಿಟ್ಟು ಕೂರಿಸಿದ್ರು. ಇವಳಂತೂ ಡೈಲಿ ಇವ್ರ ಅಂಗಡಿಗೆ ಹೋಗಿ ಇವ್ರ ಜೊತೆ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಹೋದ ತಕ್ಷಣ ಪೂರಿ ಕೊಡಲಿಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇವ್ರು ಹೋದ ತಕ್ಷಣ ಮಾತ್ರ ಮಿಸ್ ಇಲ್ದಲೇ ಒಂದು ಪೂರಿ ಕೊಟ್ಬಿಡ್ತಾರೆ. ಸೊ ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದಾಯಿತು, ಅವರು ಬೇಗ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡಿ ಮೇಡಮ್ ಅವರೇ ಫುಲ್ ಮ್ಯೂಸಿಕ್ ಎಲ್ಲ ಹಾಕೋತಿದ್ದಾರೆ, ಅವರೇ ವರ್ಕ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾರೆ. ಗಣೇಶನ್ ನೋಡೋಕೆ ಹೋಗ್ಬೇಕಾದ್ರೇ ಊಟ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕುಡ್ದಾಗಿತ್ತು. ಇವಾಗ ಏನಿದ್ರು ನೆಕ್ಸ್ಟ್ ಪ್ರೋಗ್ರಾಮ್ ಇರೋದು ಮಲಗೋದಷ್ಟೇ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.